ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮಂಡಲೂರು ಗ್ರಾಮದಲ್ಲಿ ಕಳೆದ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಸೇತುವೆ ಒಂದು ಕೊಚ್ಕೊಂಡು ಹೋಗಿರುವಂಥದ್ದು. ನಾವೀಗ ಸ್ಥಳದಲ್ಲಿ ಇದೀವಿ, ನೋಡಬಹುದಾಗಿದೆ ಯಾವ ರೀತಿಯಾದಂತಹ ಒಂದು ಸೇತುವೆ ಕೊಚ್ಕೊಂಡು ಹೋಗಿರುವಂತಹ ಒಂದು ದೃಶ್ಯವನ್ನು ಕಾಣಬಹುದಾಗಿದೆ. ಅಂದ್ರೆ ಅತಿಯಾದಂತಹ ನೀರಿನ ರಭಸಕ್ಕೆ ಇದೀಗ ಸೇತುವೆ ಕೊಚ್ಕೊಂಡು ಹೋಗಿರುವಂಥದ್ದು. ಏನು ಮಂಡಲೂರು ಮತ್ತೆ ಮೇಘಲಹಳ್ಳಿ ಮತ್ತೆ ಏನು ತಾಂಡ ಬರುತ್ತೆ, ಇಲ್ಲಿ ಕಾಟರಹಳ್ಳಿ ತಾಂಡ ಬರುತ್ತೆ, ಎರಡು ಹಳ್ಳಿಗಳಿಗೆ ಇದೇ ಒಂದು ಸಂಪರ್ಕ ರಸ್ತೆ ಆಗಿತ್ತು. ಆದರೆ ಮಳೆಯಿಂದಾಗಿ ಇದೀಗ ಸೇತುವೆ ಕೊಚ್ಕೊಂಡಾಗಿರುವಂಥದ್ದು. ಕಳೆದ 10 ವರ್ಷಗಳ ಹಿಂದೆ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಯಿತು. ಆದರೆ ಕಾಮಗಾರಿ ಕಳಪೆ ಆಗಿದೆ ಅನ್ನೋಂತಹ ಆರೋಪನೂ ಸಹ ಗ್ರಾಮಸ್ಥರು ಮಾಡ್ತಿರುವಂಥದ್ದು. ಸೊ ಇದರಿಂದಾಗಿ ಈ ಮಳೆ ನೀರಿನ ರಭಸಕ್ಕೆ ಸೇತುವೆ ಕೊಚ್ಕೊಂಡೋಗಿದೆ ಅನ್ನೋಂತಹ ಮಾತನ್ನು ಸಹ ಗ್ರಾಮಸ್ಥರು ಹೇಳ್ತಿರುವಂಥದ್ದು. ಅಂದರೆ ಈ ಮಂಡಲೂರು ಪಕ್ಕದಲ್ಲಿ ಬರುವಂತಹ ಏನು ತಾಂಡ ಜೊತೆಗೆ ಮೇಘಲಹಳ್ಳಿ ಇದೆ, ಆ ಎರಡು ಹಳ್ಳಿಯ ಜನರು ಸಹ ಏನು ಇದೇ ಒಂದು ಗ್ರಾಮಕ್ಕೆ ಬರಬೇಕಾಯ್ತು. ಆದರೆ ಇದೀಗ ಸಂಪರ್ಕ ಕಡಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಇರ್ಬೋದು, ಜೊತೆಗೆ ಗ್ರಾಮಸ್ಥರು ಇರ್ಬೋದು, ಏನು ಈ ಭಾಗಕ್ಕೆ ಬರಲಿಕ್ಕೆ ತೊಂದರೆಯನ್ನ ಅನುಭವಿಸಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಜನರು ಸಹ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಭಾಗಕ್ಕೆ ಒಂದು ಶಾಶ್ವತವಾದಂತಹ ಒಂದು ಸೇತುವೆ ನಿರ್ಮಾಣ ಮಾಡ್ಕೊಡ್ಬೇಕಂತ ಒತ್ತಾಯನೂ ಸಹ ಗ್ರಾಮಸ್ಥರು ಮಾಡ್ತಾ ಇರೋದು. ಅಂದ್ರೆ ಈ ಭಾಗದಲ್ಲಿ ಏನು ಅತಿಯಾದಂತಹ ಮಳೆ ಆಯ್ತು, ರಾತ್ರಿ 11 ಗಂಟೆಗೆ ಪ್ರಾರಂಭವಾದಂತಹ ಮಳೆಯಿಂದಾಗಿ ಒಂದು ಅನಾಹುತ ಸಂಭವಿಸಿರುವಂಥದ್ದು. ಒಂದು ಕಡೆ ರೈತರ ಮೊಗದಲ್ಲಿ ಸಂತೋಷ ಉಂಟಾಗಿದೆ. ಅಂದ್ರೆ ರೈತರ ಜಮೀನನ್ನು ಉಳಿಸ್ಕೊಳ್ಳಿಕ್ಕೆ ಆಕಾಶ ಏನು ಗೋಲ್ಡನಲ್ಲಿ ಮೊರೆ ಇಡ್ತಾ ಇದ್ರು. ಇದೀಗ ಮಳೆ ಆಗಿರೋದು ಒಂದ್ ಕಡೆ ರೈತರಿಗೆ ಸಂತೋಷವನ್ನು ಉಂಟು ಮಾಡ್ತಿದ್ರೆ, ಇನ್ನೊಂದು ಕಡೆ ಇದೀಗ ಸೇತುವೆ ಕೊಚ್ಕೊಂಡು ಹೋಗಿರುವಂಥದ್ದು ಏನು ಗ್ರಾಮಸ್ಥರಲ್ಲಿ ಒಂದು ಆತಂಕ ಉಂಟು ಮಾಡಿರುವಂಥದ್ದು. ಒಂದು ಏನು ಈ ಭಾಗಕ್ಕೆ ಒಂದು ಶಾಶ್ವತವಾದಂತಹ ಒಂದು ಸೇತುವೆನ ನಿರ್ಮಾಣ ಮಾಡ್ಕೊಡ್ಬೇಕು ಅನ್ನೋಂಥ ಒತ್ತಾಯನೂ ಸಹ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಒಟ್ಟಲ್ಲಿ ಇನ್ನಾದ್ರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಭಾಗಕ್ಕೆ ಶಾಶ್ವತವಾದಂತಹ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋಂತಹ ಒತ್ತಾಯನೂ ಸಹ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.